ನಮಸ್ಕಾರ ಎಲ್ರಿಗೂ. ಇವತ್ತು ಟೈಮ್ ಸೀರೀಸ್ನಲ್ಲಿ ಮೂವಿಂಗ್ ಎವರೇಜ್ ಪ್ರಾಬ್ಲಮನ್ನು ಏನು ಮಾಡಾಕತ್ತೀನಿ, ಸಾಲ್ವನ್ನು ಮಾಡಾಕತ್ತೀನಿ. ಸೊ ಸಿಲೆಬಸ್ ಕಾಪಿ ನೋಡ್ದಾಕಾರ 3 ಇಯರ್ 4 ಇಯರ್ ಮತ್ತು 5 ಇಯರ್ ಮೂವಿಂಗ್ ಎವರೇಜನ್ನು ಅವ್ರು ಏನು ಮಾಡಂದಾರ, ಫೈಂಡ್ ಔಟನ್ನು ಮಾಡಂದಾರ. ಸೊ ಇವತ್ತು ನಾ ಯಾವ ಸಾಲ್ವ್ ಮಾಡಾಕತ್ತೀನಿ, 3 ಇಯರ್ ಮೂವಿಂಗ್ ಎವರೇಜನ್ನು ಏನು ಮಾಡಾಕತ್ತೀನಿ, ಸಾಲ್ವನ್ನು ಮಾಡಾಕತ್ತೀನಿ. ಸೊ ಫಸ್ಟ್ ಕ್ವಶನನ್ನು ನೋಡೋಣ. ಕ್ಯಾಲ್ಕುಲೇಷನ್ ಆಫ್ ಟ್ರೆಂಡ್ ವ್ಯಾಲ್ಯೂಸ್ ಬೈ 3 ಇಯರ್ಲಿ ಮೂವಿಂಗ್ ಎವರೇಜಸ್ ಫಾರ್ ದ ಫಾಲೋವಿಂಗ್ ಡಾಟಾ. 3 ಇಯರ್ದು ಅವ್ರೇನು ಮಾಡಂದಾರ, ಮೂವಿಂಗ್ ಎವರೇಜನ್ನು ಏನು ಮಾಡಂದಾರ, ಫೈಂಡ್ ಔಟನ್ನು ಮಾಡಂದಾರ. ಸೊ ಕೊಟ್ಟಿದ್ದಂಥ ಡಾಟಾಗಳನ್ನು ಯೂಸ್ ಮಾಡಿ 3 ಇಯರ್ದು ಏನು ಮಾಡಂದಾರ, ಮೂವಿಂಗ್ ಎವರೇಜನ್ನು ಫೈಂಡ್ ಔಟ್ ಮಾಡಂದಾರ. ಓಕೆ, ಇಯರ್ ಮತ್ತು ಸೇಲ್ಸನ್ನು ಕೊಟ್ಟಿದ್ದಾರೆ. ಸೊ ಇಯರ್ 2000, 2001, 2002, 2003, 2004, 2005, 2006, 2007, 2008, 2009. ಓಕೆ, ಅದ್ರ ಪ್ರಕಾರ ಸೇಲ್ಸನ್ನು ಕೊಟ್ಟಿದ್ದಾರೆ. ಆ ಇಯರ್ಗೆ ಇಷ್ಟು ಸೇಲ್ಸ್ ಆಯ್ತು ಅಂತ ಹೇಳ್ಕಿಸಿಂದ ಅವ್ರೇನು ಮಾಡಿದ್ದಾರೆ, ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಸೊ 2060, 2001 75, 45, 50, 120, 130, 90, 85, 110, 140. ಸೊ ಇಷ್ಟು ಸೇಲ್ಸ ಕೊಟ್ಟಿದ್ದಂಥ ಇಯರ್ಗೆ ಏನಾಗ್ಯದ, ಸೇಲ್ಸನ್ನು ಆಗೈತಿ. ಸೊ ಈಗೇನು ಮಾಡೋಣ, ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಓಕೆ, 3 ಇಯರ್ ಮೂವಿಂಗ್ ಎವರೇಜನ್ನು ಏನು ಮಾಡೋಣ, ಫೈಂಡ್ ಔಟನ್ನು ಮಾಡೋಣ. ಸೊ 3 ಇಯರ್ ಮೂವಿಂಗ್ ಎವರೇಜ್ ಬರಬೇಕಾಗಿತ್ತು ಅಂತಂತಂದ್ರೆ ನಮಗೆ ಫಸ್ಟ್ ನಾವೇನು ಮಾಡಬೇಕು, 3 ಇಯರ್ ಮೂವಿಂಗ್ ಟೋಟಲನ್ನು ನಾವೇನು ಮಾಡಬೇಕು, ಫೈಂಡ್ ಔಟನ್ನು ಮಾಡಬೇಕು. ಓಕೆ, 3 ಇಯರ್ ಮೂವಿಂಗ್ ಎವರೇಜ್ ಏನು ಮಾಡಬೇಕು, ಟೋಟಲನ್ನು ಫೈಂಡ್ ಔಟ್ ಮಾಡಬೇಕು. 3 ಇಯರ್ ಮೂವಿಂಗ್ ಎವರೇಜ್ ಟೋಟಲನ್ನು ಫೈಂಡ್ ಔಟ್ ಮಾಡಿದ ಬಳಿಕ ನಮಗೇನು ಬರ್ತದೆ, 3 ಇಯರ್ ಮೂವಿಂಗ್ ಎವರೇಜನ್ನು ಏನು ಮಾಡೋಕೆ ಬರ್ತದೆ, ಫೈಂಡ್ ಔಟ್ ಮಾಡೋಕೆ ಬರ್ತೈತಿ. ಓಕೆ, ಫಸ್ಟ್ ನಾವೇನು ಮಾಡೋಣ, 3 ಇಯರ್ ಮೂವಿಂಗ್ ಎವರೇಜ್ ಟೋಟಲ್. 3 ಇಯರ್ ಮೂವಿಂಗ್ ಎವರೇಜ್ ಟೋಟಲನ್ನು ಏನು ಮಾಡೋಣ, ಫೈಂಡ್ ಔಟನ್ನು ಮಾಡೋಣ. ಓಕೆ, ಫೈಂಡ್ ಔಟನ್ನು ಮಾಡೋಣ. ಸೊ ಯಾವ ಥರ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ, ಯಾವ ಥರ ಫೈಂಡ್ ಔಟ್ ಮಾಡಬೇಕಾಗಿತ್ತು ಅಂತಂತಂದ್ರೆ ಫಸ್ಟ್ ಅವ್ರು ಏನು ಮಾಡೋದು, 3 ಇಯರ್ ಮೂವಿಂಗ್ ಎವರೇಜ್ ಟೋಟಲನ್ನು ಫೈಂಡ್ ಔಟ್ ಮಾಡಬೇಕು. ಸೊ 3 ಇಯರ್ ಮೂವಿಂಗ್ ಎವರೇಜ್ ಟೋಟಲ್ ಹೆಂಗೆ ಮಾಡಬೇಕು ಅಂತಂತಂದ್ರೆ ಫಸ್ಟ್ 3 ಇಯರ್ ಏನು ಮಾಡೋದು, ನಾವು ಸೇಲ್ಸ್ಗಳನ್ನು ತೊಗೋಬೇಕು. ಸೊ ಫಸ್ಟ್ ನಾವು ನೋಡ್ರಿ 60, 75, 45. ಸೊ ಇವು 3 ಇಯರನ್ನು ನಾವೇನು ಮಾಡಬೇಕು, ಟೋಟಲನ್ನು ಮಾಡಬೇಕು. ಓಕೆ, ಎಷ್ಟು ಬರ್ತದೆ ನೋಡಿರಿ, ನಿಮ್ಗೆ ಅವಾಗೇ ಹೇಳಿದೆ ಕ್ಯಾಲ್ಸಿಯನ್ನು ತೊಗೋರಿ ಅಂತ ಹೇಳಿಕಿಸಿಂದ. ಓಕೆ, 60 ಪ್ಲಸ್ 75 ಪ್ಲಸ್ 45 ಎಷ್ಟು ಬಂತು, 180 ಬಂತು. ಸೊ ಫಸ್ಟ್ 3 ಇಯರ್ದು ಟೋಟಲ್ ಎಷ್ಟು ಬಂತು, 180 ಬಂತು. ಸೊ 180 ಏನು ಮಾಡೋಣ, ನಾವು ಇಟ್ಕೊಳ್ಳೋಣ. ಓಕೆ, 180 ಬಂತು. ನೆಕ್ಸ್ಟ್ ಇಲ್ಲಿ ನೀವು ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ. 3 ಇಯರ್ ತೊಗೊಂಡು ಬಳಕ ನೆಕ್ಸ್ಟ್ 3 ಇಯರ್ ತೊಗೋಬೇಕಂತ ಹೇಳ್ಕಿಸಿಂದ ಬರೋದಿಲ್ಲ. ಮ್ಯಾಲಿಂದ 1 ಇಯರ್ ಬಿಟ್ಟು ತಳಗಿಂದು, ಈಗ 2000 ಇಯರ್ ಮುಗೀತು. ಈಗ 2001ದಿಂದ ನಾವೇನು ಮಾಡಬೇಕು, ತೊಗೋಬೇಕು. ಈಗ ಫಸ್ಟ್ 3 ಇಯರ್ ತೊಗೊಂಡೇವಿ. ನೆಕ್ಸ್ಟ್ 75, 45, 50 ತೊಗೋಬೇಕು. ಗೊತ್ತಾಯ್ತಲ್ಲ ಹೆಂಗೆ ತೊಗೋಬೇಕು ಅನ್ನೋದು. 75 ಪ್ಲಸ್ 45 ಪ್ಲಸ್ 50 ಪ್ಲಸ್ ಎಷ್ಟಾಯಿತು, 170. ಈಗ 170 ಆಯ್ತು ನೋಡ್ರಿ, 170 ತೊಗೊಂಡೇವಿ. ಸೊ ಈ ಇಯರ್ದು ಮುಗೀತು, ಇಲ್ಲಿದಿಂದ ತೊಗೊಂಡೇವಿ. ಈಗ ನೆಕ್ಸ್ಟ್ ಏನು ಮಾಡ್ತು, 45, 50, 120. ಸೊ ಇದೇ ಥರನ ಏನು ಮಾಡಬೇಕು, ತೊಗೋಬೇಕು. 45 ಪ್ಲಸ್ 50 ಪ್ಲಸ್ 120 ಎಷ್ಟಾಯಿತು, 215 ಆಯಿತು. 215. ಓಕೆ, 45ದಿಂದ ಮುಗೀತು. ನೆಕ್ಸ್ಟ್ 50ದಿಂದ ತಗೋ, 50, 120, 130 ಎಷ್ಟದ, 50, 120. ಸೊ 120, 150, 170, 170, 130. 50 ಪ್ಲಸ್ 120 ಪ್ಲಸ್ 130, 300. ಸೊ 300 ಏನಾಯಿತು, 300 ಆಯಿತು. ನೆಕ್ಸ್ಟ್ 50ದಿಂದ ಮುಗೀತು. ಈಗ ನೆಕ್ಸ್ಟ್ 120, 130, 90. ಸೊ 120, 130, 250, 251, 90, 340. ಸೊ ಇದೇನಾಗ್ತದೆ, 340. ಓಕೆ, 120ದಿಂದ ಮುಗೀತು. ನೆಕ್ಸ್ಟ್ 130ದಿಂದ ಸ್ಟಾರ್ಟ್, 130, 90, 131, 90 ಅಷ್ಟಾಯ್ತಪ್ಪ ಅಂತಂತಂದ್ರೆ ಈಗ 130 ಪ್ಲಸ್ 90 ಪ್ಲಸ್ 85, 305. ಸೊ ಇದೇನಾಗ್ತದೆ, 305. ಸೊ 130ದಿಂದ ಮುಗೀತು. 90, 85, 110. 90 ಪ್ಲಸ್ 85 ಪ್ಲಸ್ 110, 285. ಓಕೆ, ಇಲ್ಲಿದಿಂದ ಇದು ಮುಗೀತು. ಇನ್ನು ನೆಕ್ಸ್ಟ್ ಲಾಸ್ಟ್ 3 ಇಯರ್ಗಳನ್ನು
3 ಇಯರ್ ಉಳಿದು. ಸೊ 3 ಇಯರ್ ಉಳ್ದಾಕರೆ ಏನಾಗ್ತದೆ 85 110 140 85 ಪ್ಲಸ್ 110 ಪ್ಲಸ್ 140 ಎಷ್ಟಾಯಿತು 335. ಸೊ 335 ಓಕೆ 335 ಬಂತು. ಸೊ ಈ ಥರ ಏನು ಮಾಡಬೇಕು ನಾವು 3 ಇಯರ್ ಮೂವಿಂಗ್ ಎವರೇಜ್ ಟೋಟಲನ್ನು ನಾವೇನು ಮಾಡಬೇಕು ಫೈಂಡ್ ಔಟನ್ನು ಮಾಡಬೇಕು. ಇನ್ನೊಮ್ಮೆ ಹೇಳ್ತೀನಿ ನೋಡಿ ಕೇಳ್ರಿ. ಫಸ್ಟ್ 3 ಇಯರ್ದನ್ನು ತೊಗೋಬೇಕು 180 ಬರ್ತದೆ. ಆಮೇಲೆ ಮೇಲಿಂದ ಒಂದು ಇಯರ್ ಬಿಟ್ಟು 75 45 50ದಿಂದ ತೊಗೋಬೇಕು. ಆಮೇಲೆ 170 ಬರ್ತೈತಿ. 170 ಬಂದಾದ ಬಳಿಕ 75 ಮೇಲಿಂದ ಬಿಡಬೇಕು. ಆಮೇಲೆ 45. ಸೊ ಈ ಥರನಾಗಿ ಏನು ಮಾಡಬೇಕು ನಾವು ತೊಗೋಬೇಕು. ಲಾಸ್ಟ್ ಏನಾಯಿತು 85 110 140 ತೊಗೊಂಡೇವಿ. ಬಟ್ ಆದ್ರೆ ಇಲ್ಲಿ ಟೋಟಲ್ 335 ಬಂತು. ಬಟ್ 85 ಬಿಟ್ಟು ಬಳಕ 110ದಿಂದ ತೊಗೋಬೇಕು. ಬಟ್ ನೆಕ್ಸ್ಟ್ ಇಯರ್ ನಮ್ದು ಯಾವುದೂ ಕೊಟ್ಟಿಲ್ಲ. ಓಕೆ, ಅದಕ್ಕಾಗಿ ನಾವೇನು ಮಾಡ್ತೀವಿ ಇಲ್ಲಿ 2 ಇಯರ್ಗಳನ್ನು ಏನು ಮಾಡಿಬಿಡ್ತೇವೆ ಬಿಟ್ಬಿಡ್ತೇವೆ. ಸೊ ಹಾಗಾಗಿ ನೀವು ಇದೇ ಥರನಾಗಿ ಏನು ಮಾಡಬೇಕು ಅಮೌಂಟನ್ನು ಟೋಟಲನ್ನು ಮಾಡಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ ನಿಮಗೆ ಹ್ಯಾಂಗೆ ತೊಗೋಬೇಕಾಗಿತ್ತಂದ್ರೆ ಈಗ ಈ 3 ಇಯರ್ ತೊಗೊಂಡೇವಿ, ಇಲ್ಲಿದಿನ 3 ಇಯರ್ ತೊಗೊಂಡೇವಿ. ಸೊ ನೆಕ್ಸ್ಟ್ ಇಲ್ಲಿದಿನ 3 ಇಯರ್ ತೊಗೊಂಡೇವಿ. ಸೊ ಇಲ್ಲಿದಿನ 3 ಇಯರ್ ತೊಗೊಂಡೇವಿ. ಸೊ ಇಲ್ಲಿದಿನ 3 ಇಯರ್ ತೊಗೊಂಡೇವಿ. ಆಮೇಲೆ ಸೊ ಇಲ್ಲಿದಿನ 3 ಇಯರ್ ತೊಗೊಂಡೇವಿ. ಸೊ ಇಲ್ಲಿದಿನ 3 ಇಯರನ್ನು ತೊಗೊಂಡೇವಿ. ಸೊ ಇಲ್ಲಿದಿಂದ ಏನು ಮಾಡಿದೇವಿ 3 ಇಯರನ್ನು ತೊಗೊಂಡೇವಿ. ಈಗ ಲಾಸ್ಟ್ ಇಲ್ಲಿದಿಂದ ಏನು ಮಾಡಿದೇವಿ 3 ಇಯರನ್ನು ತೊಗೊಂಡೇವಿ. ಓಕೆ, ಸೊ ಈ ಥರನಾಗಿ ನಾವೇನು ಮಾಡಬೇಕು 3 ಇಯರ್ಗಳನ್ನು ಏನು ಮಾಡಬೇಕು ತೊಗೋಬೇಕು. ಇನ್ನೊಮ್ಮೆ ಹೇಳ್ತೀನಿ ನೀವು ಕೇಳ್ರಿ. ಫಸ್ಟ್ 3 ಇಯರನ್ನು ತೊಗೊಂಡಿರ್ತೀವಿ. ಆಮೇಲೆ ಮೇಲಿಂದ ಒಂದು ಇಯರ್ ಬಿಟ್ಟು ತಳಗಿನ ಇಯರ್ದಿಂದ ಕಂಟಿನ್ಯೂ ಮಾಡಬೇಕು. ಮತ್ತು ಅದು ಟೋಟಲ್ ಬಂದ ಬಳಿಕ ನೆಕ್ಸ್ಟ್ ಆ ಇಯರನ್ನು ಬಿಟ್ಟು ತಳಗಿನ ಇಯರ್ದಿಂದ ಏನು ಮಾಡಬೇಕು ಟೋಟಲನ್ನು ಮಾಡ್ಕೋಬೇಕು. ಇಷ್ಟು ಏನಾಗ್ತದೆ 3 ಇಯರ್ ಮೂವಿಂಗ್ ಎವರೇಜ್ ಟೋಟಲನ್ನು ಏನು ಮಾಡೋದು ಫೈಂಡ್ ಔಟನ್ನು ಮಾಡೋದು. ಸೊ ಇದಾದ ಬಳಿಕ 3 ಇಯರ್ಲಿ ಮೂವಿಂಗ್ ಎವರೇಜನ್ನು ಹೆಂಗೆ ಕಂಡು ಹಿಡಿದಪ್ಪ ಅಂತಂತಂದ್ರೆ 3 ಇಯರ್ ಮೂವಿಂಗ್ ಎವರೇಜ್. ಓಕೆ, 3 ಇಯರ್ ಮೂವಿಂಗ್ ಎವರೇಜನ್ನು ಹೆಂಗೆ ಫೈಂಡ್ ಔಟ್ ಮಾಡಬೇಕು. ಈಗ ನಾವೇನು ಮಾಡಾಕತ್ತೀವಿ 3 ಇಯರ್ ಮೂವಿಂಗ್ ಎವರೇಜನ್ನು ಫೈಂಡ್ ಔಟ್ ಮಾಡಾಕತ್ತೀವಿ. 3 ಇಯರ್ ಮೂವಿಂಗ್ ಎವರೇಜನ್ನು ಫೈಂಡ್ ಔಟ್ ಮಾಡಾಕತ್ತೀವಿ ಅಂತಂತಂದ್ರೆ ಟೋಟಲ್ 180 ಡಿವೈಡೆಡ್ ಬೈ 3. 3 ಯಾಕೆ ತೊಗೊಂಡಪ್ಪ ಅಂತಂತಂದ್ರೆ 3 ಇಯರ್ ಮೂವಿಂಗ್ ಎವರೇಜನ್ನು ನಾವು ಫೈಂಡ್ ಔಟ್ ಮಾಡಾಕತ್ತೀವಿ. ಅದಕ್ಕಾಗಿ ನಾವು 3 ಅನ್ನು ತೊಗೊಂಡೇವಿ. ಓಕೆ, 180 ಡಿವೈಡೆಡ್ ಬೈ 3 ಎಷ್ಟಾಯಿತು 60. ನೆಕ್ಸ್ಟ್ 170 ಡಿವೈಡೆಡ್ ಬೈ 3. 170 ಡಿವೈಡೆಡ್ ಬೈ 3 ಎಷ್ಟಾಯಿತು 56.6. 56.6. 56.6. ನೆಕ್ಸ್ಟ್ 215 ಡಿವೈಡೆಡ್ ಬೈ 3. 215 is equal to 215 divided by 3 is equal to 71.66. ಆಲ್ಮೋಸ್ಟ್ 71.66. ಓಕೆ, ಈ ಥರನಾಗಿ ತೊಗೋಬೇಕು. 300 ಡಿವೈಡೆಡ್ ಬೈ 3. 300 ಡಿವೈಡೆಡ್ ಬೈ 3 ಎಷ್ಟಾಯಿತು 100. ಓಕೆ, 100. ನೆಕ್ಸ್ಟ್ 340 ಡಿವೈಡೆಡ್ ಬೈ 3. ಸೊ 340 ಡಿವೈಡೆಡ್ ಬೈ 3 ಎಷ್ಟಾಯಿತು 113.3. 113.3. ನೆಕ್ಸ್ಟ್ 305 ಡಿವೈಡೆಡ್ ಬೈ 3 ಎಷ್ಟಾಯಿತು 101.66. 101.66. ಸೊ ಇದು ಟೋಟಲ್. ಸೊ 305 ಡಿವೈಡೆಡ್ ಬೈ 3. ಓಕೆ, ನೆಕ್ಸ್ಟ್ 285 ಡಿವೈಡೆಡ್ ಬೈ 3 ಎಷ್ಟಾಯಿತು 285 ಡಿವೈಡೆಡ್ ಬೈ 3. 285 ಡಿವೈಡೆಡ್ ಬೈ 3 95 ಆಯಿತು. ನೆಕ್ಸ್ಟ್ 335 ಡಿವೈಡೆಡ್ ಬೈ 3. 335 divided by 3. 111.66. 111.66. ಓಕೆ, ಇಷ್ಟು ಮೂವಿಂಗ್ ಎವರೇಜನ್ನು ಏನು ಮಾಡೋದು ಫೈಂಡ್ ಔಟ್ ಮಾಡೋದು. ಸೊ ಇದು ಏನಾಗ್ತದಪ್ಪ ಅಂತಂತಂದ್ರೆ 3 ಇಯರ್ಲಿ ಮೂವಿಂಗ್ ಎವರೇಜ್ ಫೈಂಡ್ ಔಟ್ ಮಾಡೋದು ಈ ಥರ. ಓಕೆ, ನೆಕ್ಸ್ಟ್ ಸಿಲೆಬಸ್ನ ಕೊಟ್ಟಿದ್ದಂಗೆ ನೋಡಿದ್ರೆ 4 ಇಯರ್ ಕೊಟ್ಟಾರ ಮತ್ತು 5 ಇಯರ್ ಕೊಟ್ಟಿದ್ದಾರೆ. ಸೊ ಇದು 3 ಇಯರನ್ನು ನೀವೇನು ಮಾಡಿರಿ ಪ್ರಾಕ್ಟೀಸನ್ನು ಮಾಡಿರಿ. ಸೊ ಅದನ್ನು ಫಾಲೋ ಮಾಡಿರಿ. ನೆಕ್ಸ್ಟ್ ನಾನು ಏನು ಮಾಡ್ತೀನಿ 4 ಇಯರ್ ಮತ್ತು 5 ಇಯರ್ ಬಿಡ್ಸೋಕೆ
ಟ್ರೈ ಮಾಡ್ತೀನಿ. ಓಕೆ, ಇನ್ನೊಮ್ಮೆ ಹೇಳ್ತೀನಿ ಅಂದ್ರೆ ಇಯರ್ ತೊಗೋಬೇಕು. ಇಯರ್ ಅಂತ ಸೇಲ್ಸ್ ಅಂತ ಅವ್ರು ಕೊಟ್ಟಿರ್ತಾರೆ. 3 ಇಯರ್ ಮೂವಿಂಗ್ ಟೋಟಲನ್ನು ಫಸ್ಟ್ ನಾವು ಏನು ಮಾಡಬೇಕು, ಫೈಂಡ್ ಔಟನ್ನು ಮಾಡಬೇಕು. 3 ಇಯರ್ ಮೂವಿಂಗ್ ಟೋಟಲನ್ನು ಹೆಂಗೆ ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ ಫಸ್ಟ್ 3 ಇಯರ್ ಸೇಲ್ಸನ್ನು ಟೋಟಲ್ ಮಾಡ್ಕೋಬೇಕು. 3 ಇಯರ್ ಸೇಲ್ಸನ್ನು ಟೋಟಲ್ ಮಾಡ್ಕೊಂಡು ಬಳಕ ಬಂದಿದ್ದಂಥ ಆನ್ಸರನ್ನು ಬಿಟ್ಟು ತೊಗೊಂಡು ನೆಕ್ಸ್ಟ್ ಫಸ್ಟ್ ಒಂದು ಇಯರ್ ತೊಗೊಂಡಿದ್ದನ್ನು ಬಿಟ್ಟು ಸೆಕೆಂಡ್ ಇಯರ್ದಿಂದ ಕಂಟಿನ್ಯೂ ಮಾಡಬೇಕು. ಸೊ 60, 75, 45 ತೊಗೊಂಡೇವಿ, 180 ಬಂತು. ನೆಕ್ಸ್ಟ್ 60 ಬಿಡೋದು, 75 ದಿಂದ ತೊಗೊಳ್ಳೋದು, 75, 45, 50. ಸೊ 170 ಬಂತು. 75 ಬಿಡೋದು, 45 ದಿಂದ ತೊಗೊಳ್ಳೋದು. ಸೊ ಈ ಥರನ ಏನು ಮಾಡೋದು ಅಂತಂತಂದ್ರೆ 3 ಇಯರ್ ಮೂವಿಂಗ್ ಎವರೇಜ್ ಟೋಟಲನ್ನು ಫೈಂಡ್ ಔಟ್ ಮಾಡೋದು. ಇದಾದ ಬಳಿಕ ನೆಕ್ಸ್ಟ್ 3 ಇಯರ್ ಮೂವಿಂಗ್ ಎವರೇಜನ್ನು ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತಂದ್ರೆ 180 ಡಿವೈಡೆಡ್ ಬೈ 3 ಅನ್ನು ಮಾಡೋದು. ಸೊ 60 ಬಂತು. ಸೊ 3 ಹೆಂಗೆ ತೊಗೊಂಡಿನಪ್ಪ ಅಂತಂದ್ರೆ 3 ಇಯರ್ ಮೂವಿಂಗ್ ಎವರೇಜ್ ಅಲ್ಲ, ಅದಕ್ಕೆ 3 ತೊಗೊಂಡು 170 ಡಿವೈಡೆಡ್ ಬೈ 3 ಮಾಡೋದು. 215 3 ಡಿವೈಡೆಡ್ ಬೈ ಮಾಡೋದು. 300 3 ಡಿವೈಡೆಡ್ ಬೈ ಮಾಡಿದ್ರೆ ಏನಾಗ್ತದಪ್ಪ ಅಂತಂತಂದ್ರೆ 3 ಇಯರ್ ಮೂವಿಂಗ್ ಎವರೇಜನ್ನು ಏನು ಮಾಡಬೇಕಾಗ್ತದೆ, ಫೈಂಡ್ ಔಟನ್ನು ಮಾಡ್ತೀವಿ. ಸೊ ಇದಕ್ಕೆ ನಾವೇನಂತೇವಿ, ಈ ಒಂದು ಬಂದಿದ್ದಂಥ ಟೋಟಲ್ಗೆ ನಾವೇಂತೇವೆ ಅಂತಂದ್ರೆ ಟ್ರೆಂಡ್ ವ್ಯಾಲ್ಯೂ. ಓಕೆ, ಟ್ರೆಂಡ್ ವ್ಯಾಲ್ಯೂ ಅಂತ ಯಾಕೆಸಿಂದ ಇವು ಸಂಖ್ಯೆಗಳಿಗೆ ನಾವೇನಂತ ಟ್ರೆಂಡ್ ವ್ಯಾಲ್ಯೂ ಅಂತ ಯಾಕೆಸಿಂದ ಕರಿತೀವಿ. ಓಕೆ, ನಿಮ್ಗೆ ಏನಾರು ಡೌಟ್ ಇತ್ತಂತಂದ್ರೆ ಕೇಳ್ರಿ, ಸಾಲ್ವ್ ಮಾಡೋಕೆ ಪ್ರಯತ್ನ ಮಾಡ್ತೀನಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ. ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ನಾ ಯಾವುದೇ ವೀಡಿಯೋ ಬಿಟ್ಟು ನಿಮ್ಗೆ ನೋಟಿಫಿಕೇಶನ್ ಬರ್ತದೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ನೋಟಿಫಿಕೇಶನನ್ನು ಆನ್ ಮಾಡ್ಕೊರಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.